ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನು ಸ್ಪೆಷಲ್ ಅಂದರೆ ಇಚ್ಕಲ ಅವರೆಕಾಯಿ ಸಾರು ಮತ್ತು ಸೊಪ್ಪು ಹಾಕಿ ಹೇಗೆ ಮಾಡೋದು ಅಂತ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ, ಕೆಲವರು ಚಪಾತಿ ಜೊತೆ ಕೂಡ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ನಾನು ನೋಡಿ ಇಲ್ಲಿ ಸಿಪ್ಪೆ ತೆಗೆದುಬಿಟ್ಟು ಅದ್ರ ಬೇಳೆ ಸಪ್ರೇಟು, ಸಿಪ್ಪೆ ಸಪ್ರೇಟು ತೆಗೆದಿಟ್ಕೊತಾ ಇದ್ದೀನಿ. ಬೇಳೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ. ನೋಡಿ ಇಲ್ಲಿ ಸೊಪ್ಪನ್ನು ಸಹ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಹತ್ರ ಯಾವ ಸೊಪ್ಪು, ಬೆರಕೆ ಸೊಪ್ಪು ಕೂಡ ಹಾಕೋಬೋದು. ನಿಮ್ಮ ಹತ್ರ ಇರೋ ಸೊಪ್ಪನ್ನ ಹಾಕ್ಕೊಳ್ಳಿ. ಇದಕ್ಕೆ ಬೇಕಾಗುವಂಥ ಮಸಾಲ: ಈರುಳ್ಳಿ, ಟೊಮೊಟೊ ಹಣ್ಣು, ಕಾಯಿ ಪೀಸ್ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇವಿಷ್ಟನ್ನು ಹಾಕಿ ರುಬ್ಕೊಳ್ಳೋಣ ಫಸ್ಟು. ಇದೊಂದು ಕಡೆ ಇರಲಿ. ಈರುಳ್ಳಿನೂ ಸೊಪ್ಪನ್ನು ಒಂದು ಕಡೆ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡಿಬಿಡೋಣ. ನೋಡಿ ಇಲ್ಲಿ ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈಗ ಸಾಸಿವೆ ಹಾಕ್ಕೊಳ್ಳೋಣ, ಈರುಳ್ಳಿ ಹಾಕ್ಕೊಳ್ಳೋಣ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಸಾಲ ಫ್ರೈ ಆದ ನಂತರ, ಈರುಳ್ಳಿ ಹಸಿ ವಾಸನೆ ಹೋದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ 1 ಟೇಬಲ್ ಸ್ಪೂನ್. ಸ್ವಲ್ಪ ದೊಡ್ಡ ಸ್ಪೂನ್ ಅಂದರೆ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅಚ್ಕಾರದ ಪುಡಿ ಎಷ್ಟು ಹಾಕ್ಕೊತೀರೋ ಅಷ್ಟು ನೀವು ಧನಿಯಾ ಪೌಡರ್ನ ಹಾಕ್ಕೋಬೇಕು. ಇವೆಲ್ಲನೂ ಎಣ್ಣೆಲೇ ಈ ಥರ ಬಾಡಿಸ್ಕೊಬೇಕು. ಆವಾಗಲೇ ನೀವು ಖಾರ ಒಗರು ಎಲ್ಲ ಹೊಡಿಯಲ್ಲ. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲ ಸೇರಿಸ್ಕೊತಿದ್ದೀನಿ. ಈ ಮಸಾಲದಲ್ಲಿ ಕಾಯಿ ಪೀಸು, ಟೊಮೆಟೊ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ ಸೇರಿಕೊಂಡು ರುಬ್ಕೊಂಡಿರೋ ಮಸಾಲ ಇದು. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡೋಣ. ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊತಿದ್ದೀನಿ. ಕಲ್ಲುಪ್ಪು ಹಾಕಿದರೆ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ನೀವು ಈ ಥರ ಕಲ್ಲುಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಸಿ ವಾಸನೆ ಹೋಗಬೇಕು ಈ ಮಸಾಲದಲ್ಲಿ. ಅಲ್ಲಿ ತನಕ ಒಂದು 2 ನಿಮಿಷ ಚೆನ್ನಾಗಿ ಎಣ್ಣೆಲೇ ಬಾಡಿಸ್ಬಿಟ್ಟು ತೊಳೆದಿಟ್ಟಿರೋ ಹೆಚ್ಚಿಟ್ಟಿರೋ ಸೊಪ್ಪನ್ನ ಹೆಚ್ಚಿಬಿಟ್ಟಿರೋ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಲೇ ಬಾಡಿಸ್ಬೇಕು. ಈಗ ನೋಡಿ ಇತ್ಕಲ ಅವರೆಕಾಳನ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ನೋಡಿ ಸೊಪ್ಪು ಎಷ್ಟು ತೊಗೊತೀರೋ ಅದಕ್ಕೆ ಈಕ್ವಲ್ ಆಗೋ ತೊಗೊಬೋದು. ಇಲ್ಲ ನಿಮ್ಮ ಹತ್ರ ಕಡಿಮೆ ಇದ್ದರೆ ಕಡಿಮೆನೂ ಹಾಕ್ಕೊಬೋದು. ಈ ಬೇಳೆ ಇಷ್ಟು ಹಾಕಬೇಕು ಅಷ್ಟು ಹಾಕಬೇಕು ಅಂತಿಲ್ಲ. ಕೆಲವರು ಕಡಿಮೆ ತಿಂದರೆ ಇಷ್ಟಪಡ್ತಾರೆ, ಕೆಲವರು ಜಾಸ್ತಿ ಬೇಳೆ ಹಾಕಿದರೆ ಇಷ್ಟಪಡ್ತಾರೆ. ಕುಕ್ಕರ್ನ ಮುಚ್ಚಿಬಿಟ್ಟು 1 ವಿಸಿಲ್ ಬಂದರೆ ಸಾಕು. 1 ವಿಸಿಲ್ ಬಂದು ನೆಕ್ಸ್ಟ್ ನೋಡಿ ಮಸಾಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬಂದಿದೆ. ನೋಡಿ ಬಿಗಿನರ್ಸ್ ಕೂಡ ಮಾಡ್ಬೋದು. ಈಸಿಯಾದ ಒಂದು ರೆಸಿಪಿ ಫ್ರೆಂಡ್ಸ್. ತುಂಬ ಈಸಿ. ನೀವು ಕುಕ್ಕರಲ್ಲಿ ಮಾಡೋದ್ರಿಂದ ನೀವು ಯಾವ ಥರ ಬೇಯಿತು ಅಂತ ನೋಡೋ ಅವಶ್ಯಕತೆ ಇಲ್ಲ. 1 ವಿಸಿಲ್ ಬಂದರೆ ಸಾಕು. ನೋಡಿ ಫ್ರೆಂಡ್ಸ್, ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.